Hello students. So today in this class we'll solve the problem 5. So question: Shri Sharma sells his only residential house in Bangalore on 24/8/2018 for rupees 55 lakh. So sale price ಎಷ್ಟು 55 lakh. 55 lakhige ಶ್ರೀ ಶರ್ಮಾ ಸೇಲ್ಸ್ ಇಸ್ ಓನ್ಲಿ ರೆಸಿಡೆನ್ಷಿಯಲ್ ಹೌಸ್ ಆನ್ 24/8/2018 2018 55 ಲ್ಯಾಕಿಗೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡ್ತಾರೆ. ಆ್ಯಂಡ್ ಇನ್ಕರ್ಸ್ ಆನ್ ಎಕ್ಸ್ಪೆಂಡಿಚರ್ rupees 1 lakh ಇನ್ ಕನೆಕ್ಷನ್ ವಿತ್ ದ ಟ್ರಾನ್ಸ್ಫರ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹೌಸ್ ಫಾರ್ ಹಿಮ್. ಅಂದರೆ ಅವರು 1998 ಅಕ್ವೈರ್ ಮಾಡಿದ್ರು ಹೌಸ್ನ 1,80,000ಗೆ. ಆ್ಯಂಡ್ ಆನ್ 1/4/2001 ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಾಸ್ rupees 8 lakh. ಸೊ 1/4/2001 ಅಕ್ವೈರ್ ಮಾಡಿದ್ದು ಯಾವಾಗ 1/4/2001 8 ಲ್ಯಾಕಿಗೆ ಅಕ್ವೈರ್ ಮಾಡಿದ್ರು. ಆ್ಯಂಡ್ 2018 55 ಲ್ಯಾಕಿಗೆ ಸೇಲ್ ಮಾಡಿದ್ರು. He deposits rupees 20 lakh in capital gain account scheme to compute the taxable capital gain on 2019 and 20. So information ನಮಗೇನು information ಪ್ರೊವೈಡ್ ಮಾಡಿದ್ದಾರೆ ಇಷ್ಟು. ಸೊ ಫ್ರಮ್ ದಿಸ್ ಇನ್ಫಾರ್ಮೇಷನ್ ವಿ ಹ್ಯಾವ್ ಟು ಕಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಸೊ ಮೇನ್ ಇನ್ಫಾರ್ಮೇಷನ್ ಏನು, ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಯಾವಾಗ ಅಕ್ವೈರ್ ಮಾಡಿದ್ರು, ಆ್ಯಂಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು. ಅಕ್ವೈರ್ ಮಾಡಿದ್ದು 1/4/2001 ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿತ್ತು 8 ಲ್ಯಾಕಿಗೆ. ಸೊ ವಿ ಹ್ಯಾವ್ ಟು ಟೇಕ್ ದಿಸ್ ಅಮೌಂಟ್, ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಅಮೌಂಟ್. 1/4/2001 ಅಕ್ವೈರ್ ಮಾಡಿದ್ರು ಫಾರ್ 8 ಲ್ಯಾಕ್. ಸೊ ಈ ಅಮೌಂಟ್ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ 24/8/2018 55 ಲ್ಯಾಕಿಗೆ ಸೇಲ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಲೆಸ್ ಮಾಡಬೇಕು ಡಿಡಕ್ಷನ್ಸಲ್ಲಿ. ಏನು, ಈ ಡೆಪಾಸಿಟ್ಸ್ rupees 20 lakh ಇನ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಸೊ ಈ ಅಮೌಂಟ್ನ ಡಿಡಕ್ಷನ್ಸಲ್ಲಿ ಲೆಸ್ ಮಾಡಬೇಕು. ಸೊ ಇಷ್ಟು ಗಿವನ್ ಇನ್ಫಾರ್ಮೇಷನ್. ಫ್ರಮ್ ದಿಸ್ ಗಿವನ್ ಇನ್ಫಾರ್ಮೇಷನ್ ವಿಲ್ ಕ್ಯಾಲ್ಕುಲೇಟ್ ದ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಓಕೆ, ಸೊ ಆನ್ಸರ್: computation of long-term capital gain of Mr. Shri Sharma for the year 2019-20. First one ಏನು, ವ್ಯಾಲ್ಯೂ ಆಫ್ ಕನ್ಸಿಡರೇಷನ್. ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಸೇಲ್ ಪ್ರೈಸ್. ಸೇಲ್ ಪ್ರೈಸ್ ಎಷ್ಟು, ಅವ್ರು ಎಷ್ಟಕ್ಕೆ ಹೌಸ್ ಪ್ರಾಪರ್ಟಿನ ಸೇಲ್ ಮಾಡಿದ್ರು 55 ಲ್ಯಾಕಿಗೆ. ಸೊ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಎಷ್ಟು 55 ಲ್ಯಾಕ್. 55 ಲ್ಯಾಕ್ ಈಸ್ ದ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಬರುತ್ತೆ, ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಬರಲ್ಲ. ಯಾಕಂದರೆ ಇಂಪ್ರೂವ್ಮೆಂಟ್ ಬಗ್ಗೆ ಯಾವ್ದು ಇನ್ಫಾರ್ಮೇಷನ್ನು ಅವ್ರು ಪ್ರೊವೈಡ್ ಮಾಡಿಲ್ಲ. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನಿಗೆ ಫಾರ್ಮುಲಾ: ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು, ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಎಷ್ಟಕ್ಕೆ ಅವರು ಅಕ್ವೈರ್ ಮಾಡಿದ್ರು ಹೌಸ್ನ. ಹಿ ಅಕ್ವೈರ್ಡ್ ದ ಹೌಸ್ ಫಾರ್ rupees 8 lakh. ದ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಾಸ್ rupees 8 lakh. ಸೊ cost of acquisition is 8 lakh into cost inflation index of sale. Cost inflation index of sale. ಸೇಲ್ ಯಾವ ಇಯರಲ್ಲಿ ಆಗಿದ್ದು, ಸೇಲ್ ಆಗಿದ್ದು ಇನ್ ದ ಇಯರ್ 2018. ಸೊ 2018 ಇನ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟು. ಸೊ ಲಾಸ್ಟ್ ಪಾಯಿಂಟಲ್ಲಿ 2018 ಇನ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 280. ಸೊ ಸೇಲ್ ಆಗಿದ್ದು 8 ಲ್ಯಾಕಿಗೆ. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್. ಸೊ ಪರ್ಚೇಸ್ ಯಾವ ಇಯರಲ್ಲಿ ನಾವು ಕನ್ಸಿಡರ್ ಮಾಡಬೇಕು 2001 ಆ್ಯಂಡ್ 2002. ಸೊ 2001-2 ಇಂಟು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಎಷ್ಟಿದೆ 2001, ಆ್ಯಂಡ್ 2002 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100 ಇದೆ ಅಂತ. ಸೊ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ ಈಕ್ವಲ್ ಟು 8 lakh. ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಸೇಲ್ 280 ಡಿವೈಡೆಡ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಆಫ್ ಪರ್ಚೇಸ್ 100. ಪರ್ಚೇಸ್ ಯಾವ ಇಯರಲ್ಲಿ ಆಗಿದ್ದು 2001. ಸೊ 2001 ಇಂದು ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100. ಸೊ ಡಿವೈಡೆಡ್ ಬೈ 100. ಸೊ ಇಷ್ಟು ಮಾಡಿದ್ರೆ 22,40,000 ಆಗುತ್ತೆ ಅಂತ. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಈಸ್ 22,40,000 ಅಂತ. ಸೊ ನೆಕ್ಸ್ಟ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಅಂತ. ಇನ್ಕರ್ಸ್ 55 lakh ಆದಮೇಲೆ ಕೊಟ್ಟಿದ್ದಾರೆ ನೋಡಿ. ಆನ್ ಇನ್ಕರ್ಸ್ ಎಕ್ಸ್ಪೆಂಡಿಚರ್ ಆಫ್ rupees 1 lakh.
ಎಕ್ಸ್ಪೆಂಡಿಚರ್ ಆಫ್ ರುಪೀಸ್ 1 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ದ ಟ್ರಾನ್ಸ್ಫರ್ ಎಕ್ಸ್ಪೆಂಡಿಚರ್. ಸೊ ಟ್ರಾನ್ಸ್ಫರ್ ಎಕ್ಸ್ಪೆಂಡಿಚರ್ 1 ಲ್ಯಾಕ್. ಸೊ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಕ್ಯಾಲ್ಕುಲೇಟ್ ಮಾಡಿದಾಗ 22,40,000 ಆಗಿತ್ತು, ಲೆಸ್ ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ 1 ಲ್ಯಾಕ್. ಸೊ 22,40,000 ಮೈನಸ್ 1 ಲ್ಯಾಕ್. ಓಕೆ, ಸೊ ಇದು ಟೋಟಲ್ ಮಾಡಬೇಕು. 22,40,000 ಪ್ಲಸ್ 1 ಲ್ಯಾಕ್ 23,40,000. 23,40,000 ಔಟರ್ ಕಾಲಮಲ್ಲಿ ಹಾಕಿದ್ರೆ 55 ಲ್ಯಾಕ್ ಮೈನಸ್ 23,40,000 ಮಾಡಿದ್ರೆ 31,60,000 ಆಗುತ್ತೆ. ಸೊ ನೆಕ್ಸ್ಟಲ್ಲಿ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 54. ಡಿಡಕ್ಷನ್ ಏನು ಕೊಟ್ಟಿದ್ದಾರೆ? ಡೆಪಾಸಿಟ್ ಕ್ಯಾಪಿಟಲ್ ಗೇನ್. ಸೊ ಕ್ಯಾಪಿಟಲ್ ಗೇನಲ್ಲಿ ಅವರು 20 ಲ್ಯಾಕ್ ಡೆಪಾಸಿಟ್ ಮಾಡಿದ್ರು. ಸೊ ಅದು ಡಿಡಕ್ಷನ್ಸಲ್ಲಿ ಬರುತ್ತೆ. ಸೊ ಡೆಪಾಸಿಟ್ ಕ್ಯಾಪಿಟಲ್ ಗೇನ್ 20 ಲ್ಯಾಕ್. ಸೊ 23 ಲ್ಯಾಕ್ ಇಲ್ಲಿ 31,60,000 ಮೈನಸ್ 20 ಲ್ಯಾಕ್ ಮಾಡಿದ್ರೆ 11,60,000 ಈಸ್ ದ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಶ್ರೀ ಶರ್ಮಾ. ಕ್ಯಾಪಿಟಲ್ ಗೇನ್ ಎಷ್ಟು? 11,60,000. ಸೊ ಇದು ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಸೊ ಈ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನಿಂದ ನಾವು ಅವರಿಗೆ ಅಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಸೊ ಒನ್ಸ್ ಅಗೇನ್, ವಾಟ್ ಈಸ್ ಕ್ಯಾಪಿಟಲ್ ಗೇನ್? ಕ್ಯಾಪಿಟಲ್ ಗೇನ್ ಈಸ್ ದ ಪ್ರಾಫಿಟ್ ರಿಸೀವ್ಡ್ ಫ್ರಮ್ ಎನಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಅಸೆಟ್. ಯಾವುದಾದ್ರೂ ಕ್ಯಾಪಿಟಲ್ ಅಸೆಟ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆರ್ ಸೇಲ್ ಮಾಡಿದ್ರೆ ಅದರಿಂದ ಪ್ರಾಫಿಟ್ ಬರುತ್ತಲ್ವ, ಸೊ ಅದು ಕ್ಯಾಪಿಟಲ್ ಗೇನ್. ಸೊ ಇನ್ಕಮ್ ಟ್ಯಾಕ್ಸ್ ಆರ್ ಟ್ಯಾಕ್ಸ್ ಯಾವಾಗ ಕಟ್ಟೋದು? ವಿ ಪೇ ಇನ್ಕಮ್ ಟ್ಯಾಕ್ಸ್ ಇಫ್ ವಿ ಗೆಟ್ ಎನಿ ಪ್ರಾಫಿಟ್ ಆರ್ ಇಫ್ ವಿ ಗೆಟ್ ಎನಿ ಇನ್ಕಮ್. ಓಕೆ, ಸೊ ಕ್ಯಾಪಿಟಲ್ ಗೇನಿಂದ ಸೊ ಕ್ಯಾಪಿಟಲ್ ಅಸೆಟ್ನ ಸೇಲ್ ಮಾಡಿ ಅವರು 8 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ರು, ಬಟ್ ಸೇಲ್ ಮಾಡಿದ್ದು 55 ಲ್ಯಾಕಿಗೆ ಅಂತ. ಸೊ 8 ಲ್ಯಾಕಿಗೆ ಪರ್ಚೇಸ್ ಮಾಡಿ 55 ಲ್ಯಾಕಿಗೆ ಸೇಲ್ ಮಾಡಿದ್ದಾರೆ. ಸೊ ನಾವು ಅವರಿಗೆ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ನಮಗೆ ಸಿಗುತ್ತೆ. ಸೊ ಆ ಇನ್ಕಮಿಂದ ನಾವು ಟ್ಯಾಕ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ, ಆಯಿತಾ. ಸೊ ಶ್ರೀ ಶರ್ಮಾ 55 ಲ್ಯಾಕಿಗೆ ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿದ್ರು. ಅವರು ಅದೇ ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಿದ್ದು 8 ಲ್ಯಾಕಿಗೆ, ಆಯಿತಾ. ಸೊ ಅವ್ರಿಗೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಎಲ್ಲ ಮಾಡಿದಾಗ ಡಿಡಕ್ಷನ್ಸ್ ಲೆಸ್ ಮಾಡಿ, ಟ್ರಾನ್ಸ್ಫರ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಿ, ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಲೆಸ್ ಮಾಡಿ ನಮಗೆ ಕ್ಯಾಪಿಟಲ್ ಗೇನ್ ಅವರಿಗೆ ಎಷ್ಟಾಯಿತು? 11,60,000. ಸೊ 11,60,000 ಈಸ್ ದ ಕ್ಯಾಪಿಟಲ್ ಗೇನ್ ಆಫ್ ಮಿಸ್ಟರ್ ಶ್ರೀ ಶರ್ಮಾ. ಓಕೆ, ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಮತ್ತು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎರಡದು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಆಯಿತಾ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆ್ಯಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ದ ಗೌರ್ಮೆಂಟ್ ಹ್ಯಾವ್ ನೋಟಿಫೈಡ್ ದ ಫಾಲೋಯಿಂಗ್ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್. ಗೌರ್ಮೆಂಟ್ ಈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ನ ಆ್ಯಸ್ ಅವ್ರು ಕೊಟ್ಟಿದ್ದಾರೆ ಅದನ್ನೇ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫೈನಾನ್ಷಿಯಲ್ ಇಯರ್ ಬೈ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಅವರು ಕೊಟ್ಟಿದ್ದಾರೆ, ಆಯಿತಾ. ಸೊ ಇನ್ ದ ಸೀರೀಸ್ ವೇ 2001 ಆ್ಯಂಡ್ 2002ಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 100, 2002ಗೆ 2003ಗೆ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 105, 2003-2004 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 109, 2004-2005 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 113, 2005-2006 ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ 117. ಸೊ ಇದೇ ಥರ ನಾವು ಈ ಅಕೌಂಟ್ನ ಗೌರ್ಮೆಂಟ್ ಯಾವ ಥರ ಕಾಸ್ಟ್ ಇನ್ಫ್ಲೇಷನ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಸೊ ಈ ಇಂಡೆಕ್ಸ್ನ ಇಲ್ಲಿ ಹಾಕಿ ಕ್ಯಾಲ್ಕುಲೇಟ್ ಮಾಡಬೇಕು, ಆಯಿತಾ. ಸೊ ದಿಸ್ ವಾಸ್ ದ ಸೊಲ್ಯೂಷನ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ದ ಕಂಪಲ್ಸರಿ ಕ್ವೆಶನ್ ಇನ್ ಯುವರ್ ಎಕ್ಸಾಮಿನೇಷನ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್. ಇನ್ನು ಈ ಫಿಫ್ತ್ ಪ್ರಾಬ್ಲಮ್ ಮುಗ್ದಿದೆ. ಸೊ ಇನ್ನು ವಿ ಹ್ಯಾವ್ ಟು ಸಾಲ್ವ್ ಸ್ಟಿಲ್ 5 ಪ್ರಾಬ್ಲಮ್ಸ್. ಎವ್ರಿ ಒನ್ ಶುಡ್ ರೈಟ್ ದಿಸ್ ಇನ್ ಯುವರ್ ನೋಟ್ಸ್, ಆಯಿತಾ. So this was the 5th problem. Thank you.